ನೋಡಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಮೇಲೆ ಒಂದಷ್ಟು ಪರ ವ್ಯಕ್ತವಾದರೂ ಕೂಡ ಈ ಬಿಡದಿ ಟೌನ್ಶಿಪ್ ವಿಚಾರ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ತಲೆನೋವಾಗಿ ಪರಿಣಮಿಸಿದೆ. ಡಿ ಕೆ ಶಿವಕುಮಾರ್ ಅವರು ನಾನು ಮಾಡೇ ಮಾಡ್ತೀನಿ, ಏನು ಮಾಡೋದಕ್ಕೆ ಸಾಧ್ಯ, ರೈತರು ನನ್ನ ಕತ್ತಿನ ಪಟ್ಟಿ ಹಿಡ್ಕೋಬಹುದು, ಒಂದೇಟು ಹೊಡಿಬಹುದಷ್ಟೇ ಅಂತ ಹೇಳಿ ಪಟ್ಟು ಬಿಡದೆ ಕುಳಿತುಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ತರಾತುರಿಯಲ್ಲೇ ಮೊನ್ನೆ ಒಂದು 4-5 ಜನಕ್ಕೆ ಚೆಕ್ ಕೂಡ ಕೊಟ್ಟರು. ಹಣ ಕೂಡ ಬಂದಿದೆ ನೋಡಿ ನೋಡಿ ಅಂತ ಹೇಳಿ ರೈತರು ಮೊಬೈಲ್ ಹಿಡ್ಕೊಂಡು ತೋರಿಸ್ತಾ ಇದ್ರು. ಇದೆಲ್ಲದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ಪನ್ನು ಮಾಡೋದಕ್ಕೆ ಬಿಡಲ್ಲ, ಪಟ್ಟು ಹಿಡಿದಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಆ ವ್ಯಾಪ್ತಿಗೆ ಬರುವಂಥ ಎಲ್ಲ ಹಳ್ಳಿಗಳಿಗೂ ಕೂಡ ಭೇಟಿ ಕೊಟ್ಟರು, ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟರು, ಅವರು ಬೆಳೆದಂತಹ ಬೆಳೆಯನ್ನು ಖುದ್ದು ಪರಿಶೀಲನೆ ಮಾಡಿದ್ರು, ರೈತರ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ರು. ಒಂದು ದಿನದ ಹೋರಾಟ ಅಲ್ಲ ನಂದು, 2 ದಿನದ ಹೋರಾಟ ಅಲ್ಲ, ಹಿಂಗೆ ಬಂದು ಹಂಗೆ ಹೋಗಲ್ಲ, ನಾನು ಮಂಜಣ್ಣ ನಿರಂತರವಾಗಿ ಹೋರಾಟ ಮಾಡ್ತೀವಿ, ಕೊನೆವರೆಗೂ ಕೂಡ ನಿಮ್ಮ ಜೊತೆಗಿರ್ತೀವಿ, ನಿಮ್ಮ 1 ಇಂಚು ಭೂಮಿನೂ ಕೂಡ ಹೋಗೋದಕ್ಕೆ ಬಿಡಲ್ಲ. ಅಲ್ಲಿರುವಂತಹ ರೈತರು 436 ದಿನಕ್ಕಿಂತ ಹೆಚ್ಚಿನದಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹತ್ತತ್ರ 1.5 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಸಂಬಂಧಪಟ್ಟಂತಹ MLA ಆ ಕಡೆಗೆ ತಲೆ ಹಾಕಿ ನೋಡಿಲ್ಲ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಬಾಲಕೃಷ್ಣ ಅವರು ಹೇಳ್ತಾರೆ, ಅಲ್ಲಿರೋರು ರೈತರೇ ಅಲ್ಲ, ಒಂದ್ಸಲ ಬಂದು ನೋಡಿ ಅಂತ ಹೇಳಿ ರೈತರು ಅವರದ್ದೇ ಆದಂತಹ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಬಂದು ಕಾಲಿಡಿ ನೋಡೋಣ, ನಿಮ್ಗೆ ಆ ಸೇವೆ ಮಾಡ್ತೀವಿ ಈ ಸೇವೆ ಮಾಡ್ತೀವಿ ಅಂತ ಹೇಳಿ ಅದೆಲ್ಲ ಓಪನ್ ಆಗಿ ಹೇಳೋಕ್ಕಾಗದಂತಹ ಪದಗಳು. ನಾವು ರೈತರು ಮಾತಾಡ್ತಿರೋದು ಕೂಡ ತಪ್ಪು ಅಂತ ಹೇಳ್ತಾ ಇಲ್ಲ, ಯಾಕಂದರೆ ರೈತರ ಆಕ್ರೋಶ ಆ ರೀತಿ ಇದೆ. ಬರೀ 10 ಗುಂಟೆ ಇಟ್ಕೊಂಡವರು ಕೂಡ ಅಲ್ಲಿ ಆರಾಮಾಗಿ 30-40 ಲೀಟ್ರ್ ಹಾಲು ಹಾಕ್ಕೊಂಡು ಜೀವನ ಮಾಡೋರು ಇದ್ದೀರಿ. ಅಲ್ಲಿ ಕಣ್ಣಾರೆ ಸ್ಪೀಡ್ ನ್ಯೂಸ್ ಕನ್ನಡ ಕೂಡ ಆ ಭಾಗಕ್ಕೆ ಹೋಗಿ ಆ ಹಳ್ಳಿ ಜನರ ಬದುಕನ್ನು ನಾವು ಕೂಡ ಕಣ್ಣಾರೆ ಕಂಡಿದ್ದೀವಿ. ನಿನ್ನೆ ದೊಡ್ಡ ಮಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯಾಗುತ್ತೆ. ಇವತ್ತೂ ಕೂಡ ಸಾಕಷ್ಟು ರೈತರು ಬೈಕ್ ರ್ಯಾಲಿ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಕೂಡ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನಿಂದನೂ ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ಕೊಂಡು ಬರ್ತಾ ಇದ್ದಾರೆ. ಈಗ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಹಿಂದೆ ಕೂಡ ಕಳೆದ ಕೆಲ ದಿನಗಳ ಹಿಂದೆ ಇದೊಂದು ರೀತಿಯಲ್ಲಿ ದಂಧೆ, ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ದಂಧೆ ಮಾಡ್ಕೊಂಡಿದ್ದಾರೆ, ರಿಯಲ್ ಎಸ್ಟೇಟ್ ಇದು ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಇದೆಲ್ಲದರ ನಡುವೆ ಈಗ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಸರ್ಕಾರದ ಈ ಯೋಜನೆಯನ್ನು ಸರ್ಕಾರ ಏನಾದರೂ ಕೈ ಬಿಡಲಿಲ್ಲ ಅಂದರೆ, ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿಲುವನ್ನು ವಾಪಸ್ ತೆಗೆದುಕೊಳ್ಳಿಲ್ಲ ಅಂದರೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಟೌನ್ಶಿಪ್ ಹೆಸರಲ್ಲಿ ರೈತರ ಫಲವತ್ತಾದ ಜಮೀನನ್ನು ಕಿತ್ಕೊಂಡು ಭೂದಂಧೆ ನಡೆಸಲಾಗ್ತಾ ಇದೆ. ಈ ಹೋರಾಟಕ್ಕೆ ನನ್ನ ಬೆಂಬಲವೂ ಕೂಡ ಇದೆ. ನಾನು ಯಾವಾಗಲೂ ಕೂಡ ರೈತರ ಪರ ಇರ್ತೀನಿ. ಫಲವತ್ತಾದಂತಹ ಕೃಷಿ ಭೂಮಿ, ತೋಟಗಾರಿಕೆ ಭೂಮಿಯನ್ನು ರಿಯಲ್ ಎಸ್ಟೇಟ್ ದಂಧೆಗೆ ಕೊಡೋದನ್ನು ದೇವೇಗೌಡರು ತೀವ್ರವಾಗಿ ಖಂಡಿಸಿದ್ದಾರೆ, ವಿರೋಧಿಸಿದ್ದಾರೆ. ನೆನೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ನಡೆಯಿತು. JDS ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಪಾದಯಾತ್ರೆ ಮಾಡಿದ್ರು. ಭೂಸ್ವಾಧೀನಕ್ಕೊಳಗಾಗಿರುವಂತಹ 8 ಹಳ್ಳಿಗಳಲ್ಲಿ ಸುಮಾರು 11 ಕಿಲೋಮೀಟರ್ ಬೃಹತ್ ಪಾದಯಾತ್ರೆಯನ್ನು ಕೂಡ ಮಾಡಿದ್ದಾರೆ. ಈಗ ದೇವೇಗೌಡರು ಉಪವಾಸದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಬರೆದಿರುವಂತಹ ಪತ್ರಕ್ಕೆ ಸೂಕ್ತ ಪ್ರತಿಕ್ರಿಯೆ ಸಿಗಬೇಕು, ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ನಾನು ಉಪವಾಸ ಸತ್ಯಾಗ್ರಹವನ್ನು ಮಾಡಲಿದ್ದೇನೆ. 93 ವರ್ಷ ದೇವೇಗೌಡರಿಗೆ. ಈಗ ಆಲ್ರೆಡಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತೀನಿ ಅಂತ ಹೇಳಿ ನೋಡಿ, ಇವತ್ತು ಕೂಡ ಕುಮಾರಸ್ವಾಮಿ ಅವರು ಕುಟುಕಿದ್ದಾರೆ. ಹೌದು, ನನ್ನ ಅವಧಿಯಲ್ಲೇ ನಾನು ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದು, ಆದರೆ ಅಲ್ಲಿಯ ವಾಸ್ತವಾಂಶ ಅಲ್ಲಿಯ ರೈತರು ನನ್ನ ಬಳಿ ಕೇಳ್ಕೊಂಡಾಗ ಎಲ್ಲವನ್ನ ನಾನು ಪರಿಶೀಲನೆ ಮಾಡಿದಾಗ ಈ ಯೋಜನೆಯನ್ನು ನಾನು ಕೈ ಬಿಡ್ತೀನಿ. ಆದರೆ ಡಿ ಕೆ ಶಿವಕುಮಾರ್ ಅವರು ಜಿದ್ದಿಗೆ ಬಿದ್ದಂಗೆ ಟೌನ್ಶಿಪ್ ಮಾಡಿಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರಲ್ಲ, ಮೊದಲು ಬೆಂಗಳೂರನ್ನು ಅವರು ಅಭಿವೃದ್ಧಿ ಮಾಡಲಿ,
ಒಂದು ಮಳೆ ಬಂತು ಅಂತ ಹೇಳಿದ್ರೆ ಬೆಂಗಳೂರು ಜನ ಎಷ್ಟರ ಮಟ್ಟಿಗೆ ತತ್ತರಿಸಿ ಹೋಗ್ತಾರೆ. ಅಂಥದ್ರಲ್ಲಿ ಇವರು ಟೌನ್ಶಿಪ್ ಮಾಡ್ತೀನಿ ಅಂತ ಅಲ್ಲೆಲ್ಲೋ ಹೋಗಿ ಮಾಡಕ್ಕೆ ಹೋಗ್ತಾರಲ್ಲ. ಫಸ್ಟು ಬೆಂಗಳೂರನ್ನ ಅಭಿವೃದ್ಧಿ ಮಾಡಲಿ. ಬೆಂಗಳೂರು ಜನ ನಾನಾ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ರಸ್ತೆ ಗುಂಡಿಗೆ ಬಿದ್ದು ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಇದೇನೋ ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀನಿ ಅಂದ್ರಲ್ಲ, ಅದನ್ನು ಮಾಡಿ ಫಸ್ಟು. ಕುಮಾರಸ್ವಾಮಿ ಅವರು ಕೂಡ ಕುಟುಕಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಆಗೋದಕ್ಕೆ ಬಿಡಲ್ಲ. ನೀವು ಬಂದು ನೋಡಿ, 80% ರೈತರು ಒಪ್ಕೊಂಡ್ರು ಅಂತ ಹೇಳ್ತಿರಲ್ಲ, ಎಲ್ಲಿ 80% ರೈತರು ಒಪ್ಕೊಂಡಿದ್ದಾರೆ? 80% ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ನಾನು ಕೊಡ್ತೀನಿ ಅಂತ ಹೇಳಿ. ಒಟ್ಟಾರೆ JDS ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ BJP ನಾಯಕರುಗಳು ಕೂಡ ಹೋಗಿ ಆ ಹಳ್ಳಿಗಳಿಗೆ ಭೇಟಿ ಕೂಡ ಕೊಟ್ಟರು. ಅಶೋಕ್ ಅವರು, BJP ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು. ಈಗ ದೇವೇಗೌಡರು ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರಿಗೆ ನೇರ ಸವಾಲ್ ಹಾಕಿದ್ದಾರೆ. ಒಟ್ಟಾರೆ ಈ ಬಿಡದಿ ಟೌನ್ಶಿಪ್ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕಾಗತ್ತೆ.